ಹಲೋ ಗೈಸ್, ವೆಲ್ಕಮ್ ಟು ಅಪೂರ್ವಾಸ್ ಕಿಚನ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಮಿಲ್ಕ್ ಬರ್ಫಿ. ತುಂಬ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡ್ಕೊಳ್ಳೋದು. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೂ ರೆಡಿ ಆಗುತ್ತೆ. ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸರ್ ಜಾರ್ಗೆ ನಾನು 300 ಗ್ರಾಮ್ ಅಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ ಪುಡಿ ಆದಮೇಲೆ 100 ಗ್ರಾಮ್ ಆಗುವಷ್ಟು ಸಕ್ಕರೆ ಪುಡಿನ ನಾನು ತೊಗೊಂಡಿದ್ದೀನಿ. ಒಂದು ಪಿಂಚಷ್ಟು ಕೇಸರಿ ತೊಗೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಫುಡ್ ಕಲರ್ ತೊಗೋತಾ ಇದ್ದೀನಿ. ಫುಡ್ ಕಲರ್ ಆಪ್ಷನಲ್ಲು, ಕೇಸರಿ ಹಾಕಿರೋದ್ರಿಂದ ನೀವು ಫುಡ್ ಕಲರ್ ಹಾಕ್ಲೂಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನಾನಿಲ್ಲಿ 4ರಿಂದ 5 ಡ್ರಾಪ್ ಅಷ್ಟು ಮ್ಯಾಂಗೋ ಎಸೆನ್ಸ್ ತೊಗೊಂಡಿದ್ದೀನಿ. ನೀವು ಮ್ಯಾಂಗೋ ಎಸೆನ್ಸ್ ಇಲ್ಲ ಅಂದರೆ ವೆನಿಲಾನು ಹಾಕ್ಕೋಬೋದು, ಪೈನಾಪಲ್ ಕೂಡ ಹಾಕ್ಕೋಬೋದು. ನಿಮ್ಮ ಇಷ್ಟದ ಫ್ಲೇವರ್ನ ನೀವು ಹಾಕ್ಕೊಂಡು ಮಾಡ್ಬೋದು. ಸೊ ನೋಡಿ, ಗ್ರೈಂಡ್ ಆದಮೇಲೆ ಒಳ್ಳೆ ಕಲರ್ ಬಂದಿರುತ್ತೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿರೋವಂಥ ಪಿಸ್ತಾ ತೊಗೊಂಡಿದ್ದೀನಿ. ನಾನಿಲ್ಲಿ ಉಪ್ಪು ಹಾಕಿರೋ ಪಿಸ್ತಾ ತೊಗೊಂಡಿಲ್ಲ. ಸ್ವೀಟ್ ಮಾಡೋಕ್ಕೆ ಅಂತಲೇ ಉಪ್ಪು ಹಾಕದೇ ಇರೋ ಪಿಸ್ತಾ ಬರುತ್ತಲ್ಲ, ಅದನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು, ಸ್ವಲ್ಪ ಬಾದಾಮಿನ ಅದನ್ನು ಅಷ್ಟೇ ತೆಳ್ಳಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಮೊದಲು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ರೆಡಿ ಮಾಡ್ಕೊಂಡಿದ್ದ ಪೌಡರಲ್ಲಿ 3 ಕಪ್ಪಷ್ಟು ನಾನು ಪುಡಿನ ಒಂದು ಪ್ಯಾನ್ಗೆ ಹಾಕ್ಕೊಂಡಿದ್ದೀನಿ. ನಾನಿನ್ನೂ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿಲ್ಲ. ಆನ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವಿಲ್ಲಿ ಅರ್ಧ ಕಪ್ಪಷ್ಟು ನಾನು ಇದು ತೊಗೊಂಡಿದ್ದೀನಿ. ದೊಡ್ಡ ಕಪ್ಪಲ್ಲಿ 3 ಕಪ್ ತೊಗೊಂಡಿರೋದು, ನಾನು ಸಣ್ಣ ಕಪ್ ಅರ್ಧ ಕಪ್ ಬರುತ್ತಲ್ಲ ಅದರಲ್ಲಿ ನಾನು ಹಾಲು ತೊಗೊಂಡಿರೋದು. ಇದನ್ನು ಫಸ್ಟು ಸ್ಟವ್ ಆನ್ ಮಾಡೋಕ್ಕೆ ಮುಂಚೆ, ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸತಿ ನೀವು ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ರಿ ಅಂತಂದರೆ ಸಕ್ಕರೆ ಮೆಲ್ಟಾಗಿ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಅದು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಈ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ. ಕೈ ಆಡಿಸ್ತಾನೆ ಇದನ್ನು, ಇಲ್ಲ ತಳ ಹಿಡಿಯುತ್ತೆ. ನೋಡಿ, 3ರಿಂದ 4 ನಿಮಿಷ ಆದಮೇಲೆ ಇದು ಇಷ್ಟು ಗಟ್ಟಿ ಆಗಿರುತ್ತೆ. ಇವಾಗ ಇದು ತಳ ಹಿಡಿತಾ ಇರ್ಬೋದು, ಬಟ್ ನೀವು ಮಿಕ್ಸ್ ಮಾಡ್ತಾ ಇದ್ದರೆ ಅದು ಮತ್ತೆ ಒಂದು ಸತಿ ನೀಟಾಗಿ ಕಂಬೈನ್ ಆಯಿತು ಅಂತ ಅಂದರೆ ತಳ ಬಿಡೋಕ್ಕೆ ಶುರು ಆಗುತ್ತೆ. ಅಲ್ಲಿ ತನಕನೂ ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಾನು ತೋರಿಸ್ತೀನಿ ನೋಡಿ. ಒಂದು 8ರಿಂದ 9 ನಿಮಿಷ ಆದಮೇಲೆ ತಿರುಗಿಸ್ತಾ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದಕ್ಕೆ. ಇವಾಗ ನೀವು 1.5ರಿಂದ 2 ಸ್ಪೂನಷ್ಟು ನೀವು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ಮೇಲೆ ಇನ್ನೂ ಈಸಿಯಾಗಿ ಇದು ತಳ ಬಿಡುತ್ತೆ. ಇನ್ನು ಒಂದೇ 1 ನಿಮಿಷದಲ್ಲಿ ಇದು ರೆಡಿಯಾಗಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದನ್ನು ಇವಾಗ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇಲ್ಲಿ ನಾನು ಟಿನ್ಗೆ ಬಟರ್ ಪೇಪರ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ, ಟಿನ್ ಇಲ್ಲ ಅಂದರೆ ಒಂದು ತಟ್ಟೆಗೆ ನೀವು ತುಪ್ಪ ಸವರ್ಬಿಟ್ಟು ಕೂಡ ಆ ಬ್ಯಾಟರ್ನ ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಕೆಳಗಡೆ ಸ್ವಲ್ಪ, ಅಲ್ಲಿ ಫಸ್ಟು ರೆಸಿಪಿ ಮಾಡುವಾಗ ಸ್ವಲ್ಪ ಬಾದಾಮಿ ಹಾಕ್ಕೊಂಡಿದ್ದೆ, ಸಣ್ಣದಾಗಿ ಕಟ್ ಮಾಡಿರೋದು. ಇವಾಗಲೂ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಇದರೊಳಗಡೆ ಹಾಕ್ಕೊಂಡು ಒಂದು ಲೆವೆಲ್ಗೆ ಇದನ್ನು ನೀವು ತೊಗೊಬರ್ಬೇಕು. ಇದೊಂದು ಲೆವೆಲಲ್ಲಿ ಬಂತಂದರೆ ನೆಕ್ಸ್ಟ್ ನೀವು ಬರ್ಫಿ ಕಟ್ ಮಾಡ್ತೀರಲ್ಲ, ಆವಾಗ ಸ್ಲೈಸ್ ಎಲ್ಲ ಒಂದೇ ಸಮವಾಗಿ ಒಂದೇ ಸೈಜಲ್ಲಿ ಬರುತ್ತೆ. ನೋಡಿ, ನಾನು ಈ ಥರ ಪ್ರೆಸ್ ಮಾಡಿ ನೀಟಾಗಿ ಒಂದು ಸಮಕ್ಕೆ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ನೀವು ಒಂದು 2 ಅವರ್ ಎತ್ತಿಟ್ರೆ ಸಾಕು, ತುಂಬ ಚೆನ್ನಾಗಾಗಿರುತ್ತೆ. 2 ಅವರ್ ಆದಮೇಲೆ ನಾನು ಇದನ್ನು ನೋಡಿ ತೆಗಿತಾ ಇದ್ದೀನಿ ಬಟರ್ ಪೇಪರ್ನ. 2 ಅವರ್ಗೆ ನೀಟಾಗಿ ಸೆಟ್ಟಾಗಿರುತ್ತೆ. ಇದನ್ನು ನೀವು ಹತ್ತತ್ರ 1 ವಾರ ನೀಟಾಗಿ ಇಟ್ಕೊಂಡು ತಿನ್ಬೋದು. ನಾನು ಮೊದಲು ಪುಡಿ ರೆಡಿ ಮಾಡಿದ್ನಲ್ಲ, ಆ ಪುಡಿನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ 1 ತಿಂಗಳು ತನಕ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾವಾಗ ಮಾಡ್ಕೊಂಡು ತಿನ್ಬೋದು. ಇದನ್ನು ನಾನು ಇವಾಗ ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಎಷ್ಟು ಟೇಸ್ಟಿಯಾಗಿದೆ ಅಂತ ಹೇಳಿಬಿಟ್ಟು. ಈ ರೆಸಿಪಿನ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಸೊ ಇವತ್ತು ನಾನು ಮಾಡಿದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.